ಗದಗ ಜಿಲ್ಲೆಯ ಕಪ್ಪತ್ತುಗುಡ್ಡದ ತುದಿಯಲ್ಲಿ ಪ್ರತಿಷ್ಠಿತ ಶ್ರೀ ಮಲ್ಲೇಶ್ವರ ದೇವಾಲಯವಿರುತ್ತದೆ. ಬಹಳ ವರ್ಷಗಳ ಹಿಂದೆ ಈ ದೇವಾಲಯವು ಹಳ್ಳಿ ಜನರ ಧೈರ್ಯ ಮತ್ತು ಶಕ್ತಿಯ ಸಂಕೇತವಾಗಿ ಸ್ಥಾಪಿತವಾಯಿತು. ಕಪ್ಪತ್ತುಗುಡ್ಡದ ಗುಡ್ಡಗಳು ಹಸಿರು ಕಾಡುಗಳಿಂದ, ಕುಲುಮೆಯಲ್ಲಿ ದಟ್ಟ ಕಾಡುಗಳಿಂದ ತುಂಬಿದವು. ಹಳ್ಳಿಯ ಜನರು ಹೇಳುವಂತೆ ಈ ದೃಶ್ಯ ಸಹ್ಯಾದ್ರಿಯಂತೆ ಕಂಡುಬರುತ್ತದೆ. ಅದಕ್ಕಾಗಿ ಜನರು ಕಪ್ಪತ್ತುಗುಡ್ಡವನ್ನು ಸಹ್ಯಾದ್ರಿ ಬೆಟ್ಟ ಎಂದು ಕರೆಯುತ್ತಾರೆ. ಪ್ರತಿ ಶ್ರಾವಣ ತಿಂಗಳ ಕೊನೆಯ ಸೋಮವಾರ ಕಪ್ಪತ್ತ ಮಲ್ಲೇಶ್ವರನ ಮದುವೆಯ ಆಚರಣೆ ಜಾತ್ರೆಯ ರೂಪದಲ್ಲಿ ನಡೆಯುತ್ತದೆ. ಈ ಜಾತ್ರೆ ಸಂದರ್ಭದಲ್ಲಿ ಭಕ್ತರು ಹಳ್ಳಿಯಿಂದ ಮತ್ತು ದೂರದ ಊರುಗಳಿಂದ ಬಂದು ದೇವರ ಪೂಜೆ, ಹೋಮ, ಹವನ ಮತ್ತು ಭಜನೆಗಳಲ್ಲಿ ಭಾಗವಹಿಸುತ್ತಾರೆ. ಹಬ್ಬದ ವಿಶೇಷತೆ ಎಂದರೆ ಭಕ್ತರು ಕಾಡಿನಲ್ಲಿ ಸಿಗುವ ಬೇರು ಕಾಂಡಗಳನ್ನು ಮುರಿದು ತರುತ್ತಾರೆ. ಸ್ಥಳೀಯರು ಹೇಳುವಂತೆ ಆ ಕಾಂಡಗಳು ಆಂಜನೇಯ ಸಂಜೀವಿನಿ ಬೆಟ್ಟದಿಂದ ಬಿದ್ದ ಕೆಲವು ಭಾಗಗಳು ಮತ್ತು ಅದರಲ್ಲಿ ಶಕ್ತಿ ಹಾಗೂ ಔಷಧಿ ಗುಣಗಳಿವೆ. ಅದಕ್ಕಾಗಿ ಭಕ್ತರು ಈ ಬೇರುಗಳನ್ನು ಪುಣ್ಯವೆಂದು ನೋಡಿ ಮನೆಗೆ ತರುತ್ತಾರೆ. ಇದಲ್ಲದೆ ಗುಡ್ಡದ ಮೇಲಿರುವ ಬಸವಣ್ಣನ ಶಿಲ್ಪಕ್ಕೆ ಪೇರಳ ಹಣ್ಣು ತಿಕ್ಕುವ ಸಂಪ್ರದಾಯವಿದೆ. ಇದನ್ನು ಮಾಡುವುದರಿಂದ ತೃಪ್ತಿ ಮತ್ತು ಪುಣ್ಯ ದೊರೆಯುತ್ತದೆ ಎಂಬ ನಂಬಿಕೆ ಜನರಲ್ಲಿದೆ. ಹಾಗೆ ಯುವಕರು ಜಾತ್ರೆಯಲ್ಲಿ ತಮ್ಮ ಶಕ್ತಿಯನ್ನು ತೋರಿಸಲು ಡುಂಡಿ ಎತ್ತುವ ವಿಶೇಷ ಆಟದಲ್ಲಿ ಭಾಗವಹಿಸುತ್ತಾರೆ. ಯಾರಿಗೆ ಹೆಚ್ಚು ಶಕ್ತಿ ಅಷ್ಟರ ಮಟ್ಟಿಗೆ ಗೌರವ ದೊರೆಯುತ್ತದೆ. ಹಬ್ಬದ ಸಮಯದಲ್ಲಿ ಹಳ್ಳಿ ಮೇಳವೂ ನಡೆಯುತ್ತದೆ. ಅಲ್ಲಿ ಸ್ಥಳೀಯ ಆಹಾರ, ಹಣ್ಣು, ಕೈಗಾರಿಕಾ ವಸ್ತುಗಳು ಪ್ರದರ್ಶಿಸಲಾಗುತ್ತವೆ. ಮಲ್ಲೇಶ್ವರ ದೇವರ ಕೃಪೆಯಿಂದ ಹಳ್ಳಿ ಜನರು ಧೈರ್ಯ, ಶಾಂತಿ ಮತ್ತು ಸಂತೋಷದ ಜೀವನ ನಡೆಸುತ್ತಾರೆ. ಈ ಶ್ರಾವಣ ಕೊನೆಯ ಸೋಮವಾರದ ಜಾತ್ರೆ ಕಪ್ಪತ್ತುಗುಡ್ಡದ ಧಾರ್ಮಿಕ, ಪೌರಾಣಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಅಮೂಲ್ಯ ಸಂಕೇತವಾಗಿದೆ. ಕಪ್ಪತ್ತುಗುಡ್ಡವು ಅತ್ಯಂತ ಪವಿತ್ರ ಹಾಗೂ ಪ್ರಾಚೀನ ಸ್ಥಳವೆಂದು ಜನರು ನಂಬುತ್ತಾರೆ. ಇಲ್ಲಿನ ಗುಡ್ಡದ ಮೇಲೆ ಅನೇಕ ದೇವರುಗಳ ಉದ್ಭವ ಮೂರ್ತಿಗಳು ಕಂಡುಬಂದಿವೆ. ವಿಶೇಷವಾಗಿ ಆಂಜನೇಯ ಸ್ವಾಮಿ ಹಾಗೂ ಆದಿಶೇಷನ ಮೂರ್ತಿಗಳು ಸ್ವತಃ ತಾವೇ ಮೂಡಿಬಂದಿವೆ ಎಂದು ಹೇಳುತ್ತಾರೆ. ಭಕ್ತರಿಗೆ ಇಲ್ಲಿ ಒಂದು ವಿಶಿಷ್ಟ ಅನುಭವ ಸಿಗುತ್ತದೆ. ಯಾರು ಇಲ್ಲಿಗೆ ಭಕ್ತಿಯಿಂದ ಬಂದು ಪ್ರಾರ್ಥನೆ ಮಾಡಿದರೂ ಅವರ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬುದು ಜನರ ನಂಬಿಕೆ. ಇದೀಗಲೂ ಹಲವು ವರ್ಷಗಳಿಂದ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಭಕ್ತರು ಶ್ರದ್ಧೆಯಿಂದ ಇಲ್ಲಿಗೆ ಬಂದು ಸೇವೆ ಸಲ್ಲಿಸುತ್ತಾರೆ. ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಕೊನೆಯ ಸೋಮವಾರದಂದು ಇಲ್ಲಿ ಭವ್ಯವಾದ ಜಾತ್ರೆ ನಡೆಯುತ್ತದೆ. ಆ ದಿನ ಕಪ್ಪತ್ತು ಮಲ್ಲಯ್ಯನ ಮದುವೆ ನಡೆಯುವುದು ಒಂದು ದೊಡ್ಡ ಸಂಪ್ರದಾಯ ಆಗಿದೆ. ಹಬ್ಬದ ಸಂದರ್ಭಗಳಲ್ಲಿ ಯುವಕರು ಡುಂಡಿ ಎತ್ತಿ ತಮ್ಮ ಶಕ್ತಿ ಪ್ರದರ್ಶಿಸುತ್ತಾರೆ. ಬಸವಣ್ಣನ ಶಿಲ್ಪಕ್ಕೆ ಪೆರಳಹಣ್ಣು ತಿಕ್ಕುವ ಪದ್ಧತಿಯೂ ಇದೆ. ಹೀಗಾಗಿ ಕಪ್ಪತ್ತುಗುಡ್ಡವು ಕೇವಲ ಒಂದು ಗುಡ್ಡ ಮಾತ್ರವಲ್ಲ, ಇದು ಭಕ್ತಿ, ಶಕ್ತಿ, ಸಂತೋಷ ಹಾಗೂ ಇಷ್ಟಾರ್ಥ ಸಿದ್ಧಿಯ ಪವಿತ್ರ ಕ್ಷೇತ್ರವಾಗಿದೆ.